ನಮಸ್ಕಾರ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಓದ್ತಿದ್ದೀನಿ ಎರ್ನಾಕುಲಂ ಬಸ್ ಸ್ಟ್ಯಾಂಡಲ್ಲಿ. ಎರ್ನಾಕುಲಂ ಬಸ್ ಸ್ಟ್ಯಾಂಡಿಂದ ನಾನು ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತಿದ್ದೀನಿ. ಯಾವುದರಲ್ಲಿ ಹಿಂದೆ ಗಾಡಿ ಕಾಣ್ತಿರ್ಬೋದು, ಅಂಬಾರಿ ಉತ್ಸವದಲ್ಲಿ ಸೂಪರಾಗಿ ಜರ್ನಿ ಇರುತ್ತೆ. ಇವತ್ತು ಒಳ್ಳೆ ಕ್ಯಾಬಿನ್ ಕ್ರೂ ಜರ್ನಿ ಮಾಡೋಣ. ಈ ಅಂಬಾರಿ ಉತ್ಸವದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಬಸ್ ಸ್ಟಾರ್ಟ್ ಆಗಿ 2023 ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 14ರಲ್ಲಿ. ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ. ಇಂಡಿಯಾದಲ್ಲೇ ನಂಬರ್ 1 ಸಾರಿಗೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಸೊ ಅದರಿಂದ ನಮಗೆ ಈ ಬಸ್ಸು ಅಂಬಾರಿ ಉತ್ಸವ ಹೋಗ್ತಾ ಇದೆ. ಈ ಬಸ್ಸದ್ದು ಮಾಡೆಲ್ ಹೇಳ್ಬೇಕಂತಂದರೆ 9600 ವೋಲ್ವೋ ಮಲ್ಟಿ ಆಕ್ಸಲ್ ಸ್ಲೀಪರ್ ಬಸ್ ಅಂತ ಹೇಳ್ಬಿಟ್ಟು ಫುಲ್ಲಿ AC ಕಂಟ್ರೋಲ್ಡ್ ಬಸ್ಸು. ತುಂಬ ಚೆನ್ನಾಗಿದೆ. ನಾನು ಕನಸಲ್ಲೇ ಅಂದ್ಕೊಂಡಿರಲಿಲ್ಲ ಈ ಜರ್ನಿ ಮಾಡ್ತೀನಿ ಅಂತ. ಏನೋ ನೋಡುವ ಹೇಗಿರುತ್ತೆ ಜರ್ನಿ ಅಂತ ಟ್ರೈ ಮಾಡುವ ಅಂತ ಬಂದೆ. ಬಟ್ ಬಸ್ಸು ಸೈಜ್ ನೋಡಿದರೆ ಭಯಂಕರ ಬಲ್ಕಿಯಾಗಿದೆ. ನಂಗೆ ತುಂಬ ಖುಷಿಯಾಯಿತು. ಈ ಬಸ್ಸಿನ ಸೈಜ್ ನೋಡಿದ್ರು ಒಳ್ಳೆ ಬಲ್ಕಿಯಾಗಿ ಡೈನೋಸರ್ ನಿಂತಂಗಿದೆ. ನಾನಿವತ್ತು ಟ್ರಾವೆಲ್ ಮಾಡ್ತೀನಿ 543 ಕಿಲೋಮೀಟರು. ಎರ್ನಾಕುಲಂದ ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತ್ರಿಶೂರ್ ಆದಮೇಲೆ ಪಾಲಕ್ಕಾಡು, ಕೊಯಮತ್ತೂರು, ಸೇಲಮ್ಮು ಮತ್ತು ಹೊಸೂರು ರೂಟಾಗಿ ಬ್ಯಾಂಗ್ಳೂರಿಗೆ ರೀಚ್. ಬಸ್ಸು ಇಲ್ಲಿಂದ 7:15ಕ್ಕೆ ಹೊರಡುತ್ತೆ. ಸೊ ಇಲ್ಲಿಂದ ಹೊರಟಿದ್ದು ಮಾರ್ನಿಂಗ್ ರೀಚ್ ಆಗಬೇಕಾದ್ರೆ 6 ಗಂಟೆ ರೀಚ್. ಸೊ ಹಾಗಾದರೆ ಬನ್ನಿ ಬಸ್ಸಿನ ಇಂಟೀರಿಯರ್ ಹೇಗಿದೆ ನೋಡ್ಕೊಂಡು ಬರೋಣ. ಇದು ಡ್ರೈವರ್ ಕ್ಯಾಬಿನ್. 3 ಕಂಟ್ರೋಲ್ಸ್ ಎಲ್ಲ ಇದೆ. ತುಂಬ ಕಂಟ್ರೋಲಿಂಗ್ AC ಕಂಟ್ರೋಲ್ಸ್ ಎಲ್ಲ ಇದೆ. ಆಮೇಲೆ ಭಾಗ್ಯ ಆದರೆ ಬಸ್ ಎಂಟ್ರಿ ಆಗ್ತಿದ್ದಾನೆ. ಫಸ್ಟ್ ನಮಗೆ ಸಿಗೋದು ರೈಟ್ ಸೈಡು ಅಪ್ಪರು ಆ್ಯಂಡ್ ಲೋವರು ಎಲ್ಲ ಒಂದು ಸೀಟ್ ಮಾತ್ರ ಇರುತ್ತೆ. ಮತ್ತು ಲೆಫ್ಟ್ ಸೈಡು 2 ಸೀಟು. ಸಪೋಸ್ ನೀವು ಫ್ಯಾಮಿಲಿ ಬರ್ತಾಯಿದ್ರೆ ಕಪಲ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಅಥವಾ ಫ್ಯಾಮಿಲಿ ಯಾರಾದರೂ ಇದ್ದಾಗ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಸೊ ನನ್ನ ಸೀಟ್ ಬಂದುಬಿಟ್ಟು ಇಲ್ಲಿ ಲಾಸ್ಟ್ ಇದೆ, ತೋರಿಸ್ತೀನಿ. ನನ್ನ ಸೀಟ್ ಇದು ಲಾಸ್ಟು. ಆ್ಯಕ್ಚುಲಿ ವಿಂಡೋ ಸೈಡ್ ಇರಬೇಕಿತ್ತು, ತೊಂದರೆ ಇಲ್ಲ. ನನಗೆ ಲಾಸ್ಟ್ ಟೈಮ್ ಬುಕ್ ಮಾಡೋ ಹೊತ್ತಿಗೆ ಲಾಸ್ಟ್ ಇದು ತೋರಿಸ್ತು. ಇಲ್ಲಿ ಟಾಪಲ್ಲಿ ವ್ಯೂ ಸಕ್ಕದಾಗಿ ಕಾಣುತ್ತೆ ಬೆಳಗಿನ ಟೈಮಲ್ಲಿ. ಬೆಳಿಗ್ಗೆ ನೋಡೋ ತೋರಿಸ್ತೀನಿ ನಿಮಗೆ. ನೋಡಿ ಬಸ್ಸಿದು ಇಂಟೀರಿಯರ್ ಈ ರೀತಿ ಇದೆ. ಇದು ಲಾಸ್ಟ್ 39 ನನ್ನ ಸೀಟು. ಈ ಬಸ್ಸಲ್ಲಿ ಟೋಟಲು 40 ಸೀಟು. 40 ಸೀಟ್ ಇರೋದು ಎಲ್ಲ ಸ್ಲೀಪರ್ ಸೀಟೇ. ನೋಡಿ ತೋರಿಸ್ತೀನಿ. ನೋಡಿ ಈ ರೀತಿ. ಈಗ AC ಆನ್ ಮಾಡಿಲ್ಲ, ತುಂಬ ಹೀಟ್ ಇದೆ. ಸ್ಟಾರ್ಟ್ ಆಗುತ್ತೆ ಇನ್ನೇನು 7:15 ಸ್ಟಾರ್ಟ್ ಆಗೋದು ಬಸ್ಸು. ಸೊ ಅಷ್ಟರೊಳಗಡೆ ಒಂದು ಟ್ರಿಪ್ ಮಾಡುವ ಬಸ್ಸಿಂದ. ಒಳಗಡೆ ಇಂಟೀರಿಯರ್ ಈ ರೀತಿ ಚೆನ್ನಾಗಿದೆ. ನಮ್ಮ ಕರ್ನಾಟಕ ಬಸ್ಸು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲೇ ನಂಬರ್ 1 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಗೌರ್ಮೆಂಟ್ ಆಪ್ರೇಟ್ ಮಾಡೋ ಬಸ್ಸಲ್ಲಿ ನಂಬರ್ 1 ಆಗಿರೋದು ನಮ್ಮ KS. ಬಸ್ಸು ಸೀಟ್ ಬಗ್ಗೆ ಹೇಳೋದಾದರೆ ನೋಡಿ, ಸಿಂಗಲ್ ಸೀಟಲ್ಲಾದರೂ ಅಷ್ಟೇ. ನೋಡಿ ಇಲ್ಲೊಂದು ಚಾರ್ಜ್ ಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮೊಬೈಲ್ ಹೋಲ್ಡರು, ಮತ್ತು ಒಳ್ಳೆ ಕುಷನ್ ಚೆನ್ನಾಗಿದೆ. ಕೂತ್ಕೊಂಡಾದ್ರೂ ಇರ್ಬೋದು, ಮಲ್ಕೊಳ್ಳಿಕ್ಕೆ ನೋಡಿ ಈ ರೀತಿ ದಿಂಬೆಲ್ಲ ಇದೆ, ಮತ್ತು ಹೊದಿಕೆ ಇದೆ. ಮತ್ತು ಇಲ್ಲಿ ಬ್ಯಾಗ್ ಸ್ಟೋರ್ ಮಾಡಲಿಕ್ಕೆ ಬ್ಯಾಗು, ಮತ್ತು ಇಲ್ಲಿ ರೀಡಿಂಗ್ ಲೈಟು ಮತ್ತು AC ವೆಂಟು. AC ಆನ್ ಆದ ತಕ್ಷಣ ಆಟೋಮೆಟಿಕ್ ಆನ್ ಆಗುತ್ತೆ. ಇದು ಫ್ಯಾಮಿಲಿ ಆದರೆ ಓಕೆ, ಅದು ಕರ್ಟನ್ ಇರೋಲ್ಲ. ಅಕಸ್ಮಾತ್ ಬೇರೆ ಅನ್ನೋನ್ ಪರ್ಸನ್ಸ್ ಇದ್ದರೆ ಮಧ್ಯಕ್ಕೆ ನೋಡಿ ಈ ರೀತಿ ಕರ್ಟನ್ ಕೊಟ್ಟಿದ್ದಾರೆ. ನಿಮ್ಮ ಪ್ರೈವೇಸಿಗೇನು ಪ್ರಾಬ್ಲಮ್ ಆಗೋಲ್ಲ. ನನ್ನ ಬ್ಯಾಗ್ ಇಲ್ಲಿದೆ ನೋಡು. ಅದು 7:15 ಹೊರಡುತ್ತಲ್ವ ಬಸ್ಸೀಗ. 7:15 ಇಲ್ಲಿಂದ ಹೊರಟು ಬೆಳಿಗ್ಗೆ ರೀಚ್ ಆಗೋದು ಎಷ್ಟೊತ್ತಾಗುತ್ತೆ ಅಂದಾಜು? ಒಂದು 7:30 ರೀಚ್. ಮೆಜೆಸ್ಟಿಕಲ್ಲಿ 7:30, 6:30 ಅಷ್ಟೊತ್ತಿಗೆ ಹೋಗುತ್ತಲ್ವ. ಈ ಜರ್ನಿಲಿ ನಮ್ಮ ಕ್ರೂ ಆಗಿದ್ದಂಥವ್ರು ಗುರುಲಿಂಗಪ್ಪ ಅವರು ಮತ್ತು ಜಗದೀಶ್ ಅನ್ನೋರು. ಗುರುಲಿಂಗಪ್ಪ ಅವರು ಗುಲ್ಬರ್ಗದವರು, ಜಗದೀಶ್ ಅನ್ನೋರು ಹಾವೇರಿ. ಇರೋದೇ ಇಲ್ಲಿ ತ್ರಿಸೂರು ಎರ್ನಾಕುಲಂ ಎಷ್ಟು ಒಂದು 70-80 ಕಿಲೋಮೀಟರ್ ಇಲ್ಲ. 70 ಕಿಲೋಮೀಟರ್ ಟೈಮಲ್ಲಿ 10 ಗಂಟೆ ಟೈಮ್ 9:30 10 ಗಂಟೆ 10:30 ಹೋಗ್ತೀವಿ. ಒಂದೊಂದು 11 ಆಗೈತೆ.
ರೋಡ್ ಇದಲ್ವಾ? ಈ ರೂಟ್ ಟ್ರಾಫಿಕ್ ಇರುತ್ತೆ ಯಾವುದು ಏಳು ಸ್ಟ್ರೀಟ್ನಾಗ ಸಿಗಲ್ಲ ಅಂತ. ಹಾಂ, ಬರೀ ಕನ್ನಡ ಮಾತಾಡೋದು. ಕನ್ನಡದಲ್ಲಿ ಮಾತಾಡೋ ಎಲ್ಲ ದೇಶದ ಧೈರ್ಯ ಅಲ್ಲ, ಅಲ್ಲೆಲ್ಲರೂ ಓಡಾಡ್ತಾನಲ್ಲ. ಈ ಕೆಲವರು ಗೂಗಲ್ ದೇಶಗಳಿಗೆ ಹೋಗ್ತಾನೆ. ಅವರೆಲ್ಲ ನಮಗೆ ಸ್ಫೂರ್ತಿ. ಗುರುಲಿಂಗಪ್ಪ ಸರ್ ಡಾಕ್ಟರ್ ಬ್ರೋ ಬಗ್ಗೆ ಮಾತಾಡ್ತಿದ್ರು. ಅವ್ರ ವಿಡಿಯೋಸ್ ಎಲ್ಲ ಅಪರೂಪ ನೋಡ್ತಾರಂತೆ. ಕಾಮಿಡಿಯಾಗಿ ಹೇಳ್ತಿದ್ರು, ಇವತ್ತು ಇಲ್ಲಿದ್ರೆ ನಾಳೆ ಇನ್ನೊಂದು ದೇಶದಲ್ಲಿ ಇರ್ತಾನಂತ. ತುಂಬಾ ಚೆನ್ನಾಗಿತ್ತು, ಒಂದು ಒಳ್ಳೆ ಡಿಸ್ಕಷನ್. ಮೊನ್ನೆ ಆ ದೇಶಕ್ಕಿಂತ ಈ ದೇಶ ಹೇಳ್ತಾನಲ್ಲ. ಹಾಗೆ ಟ್ರಾವೆಲರ್ ಅಂದ್ರೆ ಹಾಗೆ, ಇವತ್ತು ಇಲ್ಲಿರ್ತೀವಿ ನಾಳೆ ಇನ್ನೊಂದು ಇರೋದು. ಎಸ್, ಇವತ್ತು ಟ್ರಾವೆಲಲ್ಲಿ ನಮ್ಮ ಜೊತೆ ಕ್ರೂ ಆಗಿರೋದು ಗುರುಲಿಂಗಪ್ಪ ಸರ್. ಅವರು ಗುಲ್ಬರ್ಗದವರು. ಮಾಡ್ತೇನಿದ್ದೀರಾ? ಈಗ ಯಾವ ಬರ್ತಾವ ಹಾಗೆ ಟ್ರೈನಿಂಗ್ ಹೋಗೋದು ಮಾಡ್ತಾರೆ. ಟ್ರೈನಿಂಗ್ ಹೋಗೋದು ಮಾಡ್ತಾ ಇರೋದಲ್ವಾ? ಓಕೆ ಓಕೆ. ನಾವು ಫಸ್ಟ್ ಅವೇ ಓಡಿಸಿದ್ವಿ, ಅವೇ ಬಂಗಾರ ಇದ್ರು. ಈಗ ಇವು ಬಂದಂಗೆಲ್ಲ ಬಂಗಾರ 2.0 ಓಡಿಸಿದ್ರಾ? ಇದೇ ಸೇಮ್ ಅದ್ರಿ. ಸೇಮ್ ಇದೇ ಥರ ಟ್ರೈನಿಂಗ್ ಆಗಿಲ್ಲ. ಇದೇ ಗಾಡಿ ಟ್ರೈನಿಂಗ್. ಹಾಂ ಹಾಂ ಹಾಂ. ಆ ಗಾಡಿ ಅಲ್ಲ, ಈ ಗಾಡಿ. ಆ ಗಾಡಿದು ಅಲ್ವಾ? ಇದೆಷ್ಟಿದೆ HP? ಇದು 340, ಅದು 380. ಇದು 340, ಅದು 380. B8R, ಅದು B11R, ಇದು B8R. ಓಕೆ ಓಕೆ. ಸ್ವಲ್ಪ ಕೇರ್ಫುಲ್ ಮಾಡ್ತಿಲ್ಲ. ನಾವು ಹೋಗಿ ಏನೋ ಯುದ್ಧ ಮಾಡೋದಷ್ಟೇ ಬೆಟ್ಟ ಓರ್ಲೋಡಾಗಿ ನಾವು ಮೈನ್ ಸುಡ್ತೀವಿ ಅಲ್ವಾ? ಕರೆಕ್ಟ್ ಕರೆಕ್ಟ್. ಏನು ಆರಾಮ್ ಹೋಗ್ಬೇಕು, ಆರಾಮ್ ಬರ್ಬೇಕು ಅಷ್ಟೇ. ಹಾಂ, ಸಮಯ 7 ಕಾಲ ಆಗಿದೆ. ಇಲ್ಲಿಂದ ನಮ್ಮ ಸ್ಟಾರ್ಟ್ ಬಿಟ್ಟಿದೆ ಎರ್ನಾಕುಲಮಿಂದ. She's everything I never knew I wanted, and money won't buy her happiness. Yeah, she's my kind of glamorous, natural beauty, what it's all about. Does something to me, can't figure it out. I never thought that I would find someone that I can't resist. This might be as close to heaven as I will ever get. I see perfection and a heart of gold. Always got my attention, beautiful soul. Beautiful soul, heart of gold. Beautiful soul, always got my first time feeling rush. She's laid back and catch you up. A real homebody, it's wonderful. I never thought that I would find someone that I can't resist. This might be as close to heaven as I will ever get. I see perfection and a heart of gold. Always got my attention, beautiful soul. Someone that I can't resist. This might be as close to heaven as I will ever get. I see perfection and a heart of gold. Always got my attention, beautiful soul. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on
streets, we began to feel the fire. We rise like tall buildings as the chemicals they take us higher. The night's young, it has just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild.
ಬೆಳಿಗ್ಗೆ ಪರ್ಚೇಸ್ ಮಾಡ್ತಾನ, ಸಾಯಂಕಾಲ ಮಾರ್ಕೆಟ್ ಮಾರಾಟ ಮಾಡ್ತಾನ. 3 ಗಂಟೆ ಬೆಳಿಗ್ಗೆ 9 ಗಂಟೆ ಒಳಗೆ 10 ಗಂಟೆ ಒಳಗೆ SBI ಬ್ಯಾಂಕಲ್ಲಿ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿಸ್ಕೊಂಡ್ಬಿಟ್ಟೆ ನಾವು. ಬೆಳಿಗ್ಗೆ 1 ನಿಮಿಷ ನಿಮಗೆ ಫುಲ್ ಟೈಮ್ ತೋರಿಸ್ತಾರೆ. ಅದಕ್ಕೈತೆ ತಿಂಗಳ ಇಷ್ಟು ಕಟ್ಟಿದೆ ಎಷ್ಟಾಗತ್ತೆ. ಹೌದ್ರಿ, ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಬೇರೆಯವ್ರಿಗೆ ಇದು ಕೊಟ್ಟಿರಿ. ನಾಳೆಗೆ ಮಾಡಿದ್ರೆ ಮಾಡ್ತೀವಿ ನಾಳೆ ಮಾಡಕ್ ಬರಲ್ಲ. ಅವಾಗಿದ್ರೆ ಕೋರ್ಟು ಕಚೇರಿ ಎಲ್ಲ ಅವಾಗ ಕೋರ್ಟ್ ಕಚೇರಿ ಇಲ್ಲ. ಅವತ್ತು ಎಮರ್ಜೆನ್ಸಿ ಮಾಡಿದ್ಮೇಲೆ ಕೇಳಕ್ ಅವಕಾಶ ಇಲ್ಲ. ಕೋರ್ಟ್ ಒಂದ್ಬಿಟ್ಟು ಬೇರೆ ಯಾವ್ದು ಕೇಳಕ್ ಅವಕಾಶ ಇಲ್ಲ. ಈಗ ಹಂಗೆ ಆದ್ರೆ ಏನ್ ಮಾಡ್ತೀಯಾ? ಈಗ ಅವಾಗಿನ ಕಾನೂನುಗಳು ಬೇರೆ ಇದ್ವು. ಅವಾಗೆಲ್ಲ ಎದುರಿಸೋದು ಒಂದಸೋದು ಮಾಡ್ತಾ ಇದ್ರು. ನೀವು ನಮ್ಮ ಡ್ರೈವರು ಮತ್ತು ನಮ್ಮ ಕಂಡಕ್ಟರ್ ಇಬ್ಬರು ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಹೋಗ್ತಿದ್ರು. ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ಮೊದಲೇ ಉತ್ತರ ಕರ್ನಾಟಕ ಭಾಷೆ ಅಂದರೆ ತುಂಬ ಇಷ್ಟ. ಅದರಲ್ಲಿ ಅವರು ಮಾತಾಡೋ ರೀತಿ, ಮಾತಾಡುವ ಸ್ಲ್ಯಾಂಗು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕೆಲವು ವಾದ ವಿವಾದ ಎಲ್ಲ ಕೇಳೋಕೆ ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆ ಮಜಾ ಇತ್ತು ಟ್ರಾವೆಲಾಗಿ. ರೌಂಡ್ ಹಾಕೊಂಡು ಬರಬೇಕಿತ್ತು. ಯಾವಾಗ ಮಾಡೋದು ಹೊಸ ರೂಲ್ಸ್ ಆಗಿದೆ. ನಮ್ಮ ಬಸ್ಸು 9 ಗಂಟೆಗೆ ರೀಚ್ ಆಗಿದೆ ತ್ರಿಶೂರ್ಗೆ. ತ್ರಿಶೂರ್ ಬಸ್ ಸ್ಟ್ಯಾಂಡ್ ನೋಡಿ ಈ ರೀತಿ ಇದೆ. ಈ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ದೊಡ್ಡ ಡೈನೋಸರ್ ನಿಂತ್ಕೊಂಡಾಗೆ ನಮ್ಮ KSRTC ಅಂಬಾರಿ ಉತ್ಸವ ನಿಂತ್ಕೊಂಡಿದೆ. ನೋಡಲಿಕ್ಕೆ ಹೇಗಿದೆ ಅಂದರೆ ಒಳ್ಳೆ ಬಿಗ್ ಬೀಚ್ ಥರ ನಿಂತ್ಕೊಂಡಿದೆ. ಇಲ್ಲಿ ಒಂದು 10 ನಿಮಿಷ ಸ್ಟಾಪ್ ಆದಮೇಲೆ ಮತ್ತೆ ಬಸ್ಸು ಹೊರಡ್ತು. ನೆಕ್ಸ್ಟು ಯಾವುದು ಸ್ಟಾಪ್ಗಳಿಲ್ಲ. ಯಾಕಂದರೆ ಎರ್ನಾಕುಲಂ ಬಿಟ್ಟರೆ ನೆಕ್ಸ್ಟು ಬೋರ್ಡಿಂಗ್ ಪಾಯಿಂಟ್ ಬಂದಿದ್ದು ತ್ರಿಶೂರು ಲಾಸ್ಟ್ ಬೋರ್ಡಿಂಗ್ ಪಾಯಿಂಟು. ಮ್ಯಾಕ್ಸಿಮಮ್ ಜನಗಳೆಲ್ಲ ಇಲ್ಲಿಂದಲೇ ಹತ್ಕೊಳ್ತಾರೆ. ಇದಾದ ನಂತರ ನೆಕ್ಸ್ಟು ಪಾಲಕ್ಕಾಡ್ ಆದ ನಂತರ ಕೊಯಮತ್ತೂರು, ಸೇಲಮು, ಹೊಸೂರು, ಲಾಸ್ಟಿಗೆ ಬ್ಯಾಂಗ್ಳೂರು ಸ್ಟಾಪ್ ಆಗುತ್ತೆ. ಸೊ ಬಸ್ಸು ಹೊರಡ್ತು. ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ಡೀಸೆಲ್ ಹಾಕ್ಸ್ತಾರ. ಅದ್ರ ದೂರಾಂಕ ಮಾಡ್ತಾರೋ ಡೀಸೆಲ್ ಕಾಣದ್ ಬಿಡಬೇಕು. ಅಲ್ಲ ನಿನಗೆ ಕೊಟ್ಟಾಗ ಏನಾರ ರಾಮನಗರ ರೆಡ್ಡಿ ಮಾಡತ್ತೆ ಮತ್ತೆ ಹೇಳಲ್ಲ. ಇಲ್ಲಿ ಸಂಬಳ ಆಗಲಿಲ್ಲ. ನಾವು ಅಲ್ಲೇ ಮಾಡ್ಕೊಂಡು ಕಂಪ್ಯೂಟರ್ನಾಗೆ ಬಸ್ ಸ್ಟ್ಯಾಂಡ್
ಅಲ್ಲ ಫ್ಯಾಮಿಲಿ ಒಟ್ಟಿಗೆ ಟೂರ್ ಇಲ್ಲ. ಇಲ್ಲಲ್ಲ ಬೇಲೂರು ಹಳೆಬೀಡು ಏನಿಲ್ಲ, ಧರ್ಮಸ್ಥಳ ಹಳೆಯ ಧರ್ಮಸ್ಥಳ ಅಷ್ಟೇ. ಧರ್ಮಸ್ಥಳಕ್ಕೆ ಹೋಯ್ತಾ? ಧರ್ಮಸ್ಥಳ ಅಂದ್ರೆ ಉಡುಪಿ ಹೋಗಿದೆ. ಉಡುಪಿ ಮುರುಡೇಶ್ವರ ಹಾಂ ಹಾಂ ಫಾಲ್ಸು ಮುರುಡೇಶ್ವರಕ್ಕೆ ಹೋಯವ ರಾತ್ರಿ ಆಡ್ತಿದ್ದು ನೈಟ್ ಕೊಟ್ಟು ಎಲ್ಲ ಓಡಾಡಿ ತ್ರಿಶೂರು ದಾಟಿದ ನಂತರ ನೆಕ್ಸ್ಟ್ ಪಾಲಕ್ಕಾಡು ಅರ್ಧ ದಾರಿಯಲ್ಲೇ ನಮ್ಮ ಕಂಡಕ್ಟ್ರು ಮುಂಗಡೆ ಫ್ರಂಟ್ ಸೀಟನ್ನ ಬಿಟ್ಕೊಟ್ರು. ಆಮೇಲೆ ಅವರು ಮಲಗ್ಲಿಕ್ಕೆ ಹೋದ್ರು. ಆಮೇಲೆ ಫುಲ್ಲು ಅಲ್ಲೇ ಕೂತ್ಕೊಂಡು ಜರ್ನಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೀವೇ ನೋಡ್ತಿದ್ರಲ್ಲ ಯಾವ ರೀತಿ ಇದೆ ಹೈವೇ ಅಂತ. ಈ ಹೈವೇ ಬಂದ್ಬಿಟ್ಟು ತ್ರಿವೇಂದ್ರಮ್ ಸೇಲಂ ಹೈವೇ, ನ್ಯಾಷನಲ್ ಹೈವೇ 544.
ಈಗ ನಮ್ಮ ಬಸ್ಸು ಪಾಲಕ್ಕಾಡಿಂದ ಸ್ಕಿಪ್ ಆಗಿದೆ. ಪಾಲಕ್ಕಾಡ್ ನಂತರ ನೆಕ್ಸ್ಟ್ ಬರೋದು ಕೊಯಮತ್ತೂರು, ಸೇಲಮ್ಮು, ಹೊಸೂರು ಮತ್ತು ಬ್ಯಾಂಗ್ಳೂರು ಸ್ಟಾಪು. ನಾನೀಗ ಮಲ್ಕೊಂಡು ಬೆಳಿಗ್ಗೆ ಬ್ಯಾಂಗ್ಳೂರಲ್ಲಿ ಸಿಗ್ತೀನಿ. She stole a smile and my heart responded. She's everything I never knew I wanted. And money won't buy her happiness. Yeah, she's my kind of glamorous. Natural beauty, what it's all about. Tell something to me, can't figure it out. I never thought that I would find someone that I can't resist. This might be as close to heaven as I will ever get. I see perfection and a heart of gold. Always got my attention, beautiful soul. Beautiful soul, heart of gold. Beautiful soul, always got my This might be as close to heaven as I will ever get. I see perfection and a heart of gold. Always got my attention, beautiful soul. Can't figure it out. I never thought that I would find someone that I can't resist. This might be as close to heaven as I will ever get. I see perfection and a heart of gold. Always got my attention, beautiful soul. Beautiful soul, heart of gold. Beautiful soul, always got my beautiful soul, heart of gold. Beautiful soul, I feel the magic when we touch. Yeah, still get that first time feeling rush. She's laid back and catch you up. A real homebody, it's wonderful. Yeah. I never thought that I would find someone that I can't resist. This might be as close to heaven as I will ever get. I see perfection and a heart of gold. Always got my attention, beautiful soul. ತುಂಬ ದಿನದಿಂದ ಒಂದು ಆಸೆ ಇತ್ತು, ನನ್ನ ಕನಸಿನ ಜರ್ನಿ ಅಂಬಾರಿ ಉತ್ಸವದಲ್ಲಿ ಹೋಗ್ಬೇಕಂತ. ಅದು ಇವತ್ತು ಈಡೇರಿತು. ತುಂಬ ಖುಷಿಯಾಗಿದೆ. Someone that I can't resist. This might be as close to heaven as I will ever get. I see perfection and a
always got my attention. Beautiful soul. ಜರ್ನಿ ಮಾಡಬೇಕಾದ್ರೆ ಒಳ್ಳೆ ಹೆಲ್ಪ್ ಮಾಡಿದರು, ಒಳ್ಳೆ ಫ್ರೆಂಡ್ಲಿ ಕ್ರ್ಯೂ ಆಗಿದ್ದರು. ಯಾರಂದರೆ ನಮ್ಮ ಜಗದೀಶ್ ಸರು ಹಾವೇರಿ ಅವರು, ಮತ್ತು ಇವರು ಗುರುಲಿಂಗಪ್ಪ ಅವರು ಗುಲ್ಬರ್ಗದವರು. ತುಂಬ ಚೆನ್ನಾಗಿತ್ತು ಜರ್ನಿ. ಇವರು ಒಳ್ಳೆ ಹೆಲ್ಪ್ ಆಗಿದ್ದರು. ತುಂಬ ಥ್ಯಾಂಕ್ಸ್ ಸರ್ ಫಾರ್ ದಿಸ್ ಜರ್ನಿ. ಎಸ್, ಇದಾಗಿತ್ತು ಎರ್ನಾಕುಲಮಿಂದ ಬೆಂಗಳೂರಿಗೆ ಬಂದಂತಹ ಅಂಬಾರಿ ಉತ್ಸವದ ಕ್ಯಾಬಿನ್ ಕ್ರೂ ಜರ್ನಿ. ನೀವೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗೆ ಒಳ್ಳೆ ಸಪೋರ್ಟ್ ಸಿಗ್ತಂಗಾಗುತ್ತೆ. ಸೊ ಇದೇ ರೀತಿ ಇನ್ನೊಂದು ವೀಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.